ಫಸ್ಟ್ ಟೈಮು ನಾನು ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತಿರುವಂಥದ್ದು. ಅಂದರೆ ಒಂದು ಫಸ್ಟು 4 ಸಲ ಹೋಗಿದ್ದು. ಮಾಮೂಲಿ ಗೋವಾಗೆ, ಗೌಹಟಿ, ಇದಕ್ಕೆ ಹೋಗಿದ್ದು, ಅಸ್ಸಾಂಗೆ. ಅದು ಬಿಟ್ಟರೆ ಅಂದರೆ ಹೊರ ದೇಶಕ್ಕೆ ಫ್ಲೈಟ್ ಹತ್ತುತ್ತಾ ಇರುವಂಥದ್ದು ಫಸ್ಟು ಟೈಮ್ ಇದು. ಈಗೇನು ಬುಕ್ ಮಾಡಿದ್ದೀವಿ ಇದೇ ಫ್ಲೈಟಲ್ಲಿ ವಾಪಸ್ಸು ಬರುವಂಥದ್ದು. ಯಾಕೆಂತಂದರೆ ಬ್ಯಾಂಕಾಕ್ ಈ ಥರ ಒಂದು ಹೊರ ದೇಶಕ್ಕೆ ಹೋಗಬೇಕಾದ್ರೆ ನಾವು ಸ್ಟೇ ಆಗೋವಂಥ ರೂಮು, ವೀಸಾ, ಪಾಸ್ಪೋರ್ಟು ಪ್ರತಿಯೊಂದು ಎಲ್ಲನೇ ಚೆಕ್ ಮಾಡಿ ನಮ್ಮನ್ನು ಬಿಡುವಂಥದ್ದು. ನಾವು ವೆಂಕಟೇಶಣ್ಣವರು ಮತ್ತು ರಮೇಶಣ್ಣವರು 3 ಜನ ಹೋಯ್ತಿರೋದು. ಏನು ಕೆಂಪು ಸೀಟು ಅಲ್ಲಿ ಬಟ್ಟೆ ಥರ ಕಾಣಿಸ್ತಾ ಐತೆ ಅದು ಬಂದು VIP, ಸ್ವಲ್ಪ ಜಾಸ್ತಿ ದುಡ್ಡಂತೆ ಅದು. ಆಮೇಲೆ ಈ ಗ್ರೀನ್ ಕಲರ್ ಕಾಣ್ತಾ ಇರುವಂಥವೆಲ್ಲ ಮಾಮೂಲಿ ರೇಟು. ಅದು ಅಲ್ಲದೆ ಕಿಟಕಿ ಪಕ್ಕ ಏನಾದರೂ ಬೇಕು ಅಂತಂದರೆ ಅದಕ್ಕೂ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಆ ಥರ ಆಮೇಲೆ ಕೆಲವೊಂದು ಸಲ ಅಲ್ಲಿ ವಿಡಿಯೋ ಹಿಡಿಬೇಡಿ ಅಂತಾರೆ, ಅವ್ರಿಗೆ ಗೊತ್ತಾಗ್ದಂಗೆ ಹಂಗೆಲ್ಲ ವಿಡಿಯೋ ಹಿಡ್ಕೋಬೇಕು. ನಾವು ಸುಮಾರು ಒಂದು ಇದು 5ನೇ ಫ್ಲೈಟು ನಾನು ಹತ್ತಿರುವಂಥದ್ದು. 5ನೇ ಫ್ಲೈಟಲ್ಲಿ ಗಗನ ಸಖಿಯರು ಇರ್ತಿದ್ರು. ಈ ಫ್ಲೈಟಲ್ಲಂತೂ ಗಗನ ಸಕಾರು ಹುಡುಗರು, ಅಂದರೆ ಹುಡುಗರು ಇದ್ದದ್ದು. ಈ ಫ್ಲೈಟ್ ಬಂದು ನಾವು ನಿದ್ದೆನೇ ಇಲ್ಲ. ಯಾಕೆಂತಂದರೆ ಇದು 1:15 12:15 ಇದ್ದದ್ದು ಫ್ಲೈಟು. 1:15 ಇದು ಟೇಕಪ್ ಆಗಿದ್ದು ಇದರಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಟೇಕಪ್ ಆಗಿದ್ದು ಮಧ್ಯರಾತ್ರಿ 1:30 ಟ್ರಾವೆಲ್ ಮಾಡೋದು. ನಿದ್ದೆ ಬಂದುಬಿಡ್ತು, ಮಲ್ಕೊಬಿಟ್ಟು. ಆಮೇಲೆ ಇಲ್ಲಿ ಇದರಲ್ಲಿ ಒಂದು ಫ್ಲೈಟಲ್ಲಿ ಯಾವುದೇ ಒಂದು ಏನೋ ಇರ್ತವೆ ರೆಸಿಪಿ, ಏನಾದರೂ ಫುಡ್ಡು ಮತ್ತು ಯಾವ ಥರ ನಾವು ಒಂದು ಸೀಟು ಬೆಲ್ಟ್ ಹಾಕೊಳ್ಳೋದು ಮತ್ತೊಂದು ಈ ಥರ ಎಲ್ಲ ಬುಕ್ಗಳು. ಇಲ್ಲಿ ಫುಡ್ ಎಲ್ಲನೇ ಮೆನು ಐತೆ. ಏನಾದರೂ ಎಮರ್ಜೆನ್ಸಿ ಬೇಕು ಅಂತಂದರೆ, ಒಂದು ತಿನ್ನೋಕ್ಕೆ ಹೊಟ್ಟೆ ಹಸಿತದೆ ಅಂದರೆ ನೀರಾಗಿರ್ಬೋದು, ತಿಂಡಿ ಆಗಿರ್ಬೋದು ಎಲ್ಲನೇ ಇಲ್ಲಿ ಬುಕ್ ಇರ್ತವೆ. ಇದನ್ನು ನೋಡಿಬಿಟ್ಟು ನಾವು ತಗೊಳ್ಳುವಂಥದ್ದು. ಮತ್ತು ಒಂದು ಸೇಫ್ಟಿ, ಯಾವ ಥರ ಒಂದು ಸೇಫ್ಟಿ ಇರುತ್ತೆ ಅಂತೆಲ್ಲ ಈ ಬುಕ್ಗಳಲ್ಲಿ ಇಲ್ಲಿ 1-2 ಬುಕ್ ಮಡಗಿರ್ತಾರೆ. ಅದನ್ನು ನೋಡ್ಕೊಂಡು ನಾವು ಟೈಮ್ ಪಾಸ್ ಮಾಡೋದು. ಒಟ್ಟಿನಲ್ಲಿ ನಿದ್ದೆನೇ ಬರಲಿಲ್ಲ. ಯಾಕೆಂತಂದರೆ ಇಕ್ಕಟ್ಟು ನಮ್ಮ ಮಾಮೂಲಿ ಪ್ರೈವೇಟ್ ಬಸ್ಗಳಲ್ಲಿ ಎಷ್ಟೋ ಒಂದು ಸ್ವಲ್ಪ ಜಾಗ ಫ್ರೀ ಇರ್ತದೆ. ಅದು ಅಲ್ಲದೆ ಈ ಟ್ರೈನಲ್ಲಿ ಹೋದರೆ ಆರಾಮಾಗಿ ನೆಮ್ಮದಿಯಾಗಿ ಮನೆ ಕಂದಾರು ಹೋಗ್ಬೋದು. ಈ ಮಂಡಿಯಿಂದ ಮುಂದಕ್ಕೆ ಜಾಗನೇ ಇರೀಕಿಲ್ಲ ಈ ಫ್ಲೈಟಲ್ಲಿ. ಹಿಂಗೆ ಕೊಕ್ಕರ್ಸ್ಕೊಂಡೇ ಕೂತಿರ್ಬೇಕು, ನಿದ್ದೆನೂ ಬರೀಕಿಲ್ಲ. ಆಮೇಲೆ ಮೇಕೆ ಆರುವಾಗ ಅದು ಒಂದು 2-3 ಸಲ ಒಂಥರ ಮೇಕೆ ಆರುವಾಗ ಭಯ ಕೂಡ ಆಯ್ತದೆ. ಸಿಕ್ಕಾಬಟ್ಟೆ ಒಂಥರ ಏನೋ ಗಾಬರಿ ಆದಂಗೆ ಆಯ್ತದೆ. ಅದು ಟೇಕಪ್ ಆಗಿ ಹೋಗುವಾಗ ಏನೂ ಇಲ್ಲ, ಆ ಸೌಂಡು. ಆಮೇಲೆ ಮೋಡಕ್ಕೆ ಗುದಿಯೋ ಮೂಮೆಂಟ್ಸು, ಫ್ಲೈಟ್ ಹೋಗುವಾಗ ಮೋಡಕ್ಕೆ ಗುದೀತಾ ಇರ್ತದಲ್ಲ, ಆ ಮೂಮೆಂಟಲ್ಲೆಲ್ಲ ಒಂಥರ ಭಯ ಆಗುತ್ತೆ. ಆಮೇಲೆ ಇದಕ್ಕೆ ನಿದ್ದೆ ಬರೋಲ್ಲ. ಹಂಗೆ ಸುಮ್ಮನೆ ಏನೋ ಕಣ್ಣು ಮುಚ್ಕೊಂಡಿದ್ದೆ. ಸದ್ಯಕ್ಕೆ ಎಷ್ಟೊತ್ಕಾರ ಅದು ಟೇಕಪ್ ಆದರೆ, ಲ್ಯಾಂಡ್ ಆದರೆ ಸಾಕು ಅನ್ನಿಸ್ತಾ ಇರ್ತದೆ. ನೋಡಿ, ಇದು ಮೇಲ್ಗಡೆಯಿಂದ ಹಿಡ್ದಿರುವಂಥದ್ದು ಬ್ಯಾಂಕಾಕು. ಏನೋ ಇದು ಕಾಣ್ತಾ ಇದೆ ಲೈಟಿಂಗ್ಸು ಎಲ್ಲ. ಅಂದರೆ ನಮ್ಮ ಇದೇನೋ ಅಂತಂದರೆ, ಈಗ ನಾವು ವಾಪಸ್ಸು ಹೊರಡ್ಬೇಕಾದ್ರೂ ನೈಟ್ ಟೈಮೇ. ಈಗ ಬಂದಿದ್ದು ನೈಟ್ ಟೈಮೇ, ವಾಪಸ್ಸು ಹೊರಡುವಂಥದ್ದು. ಯಾಕೆಂತಂದರೆ ನಾವು ಬರಬೇಕಾದ್ರೆ ಒಂದು ರೂಮಿಂದ ಹಿಡ್ದು ನಾವು ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಎಲ್ಲನೇ ಅಲ್ಲೇ ಬುಕ್ ಆಗೋಗಿರುತ್ತಲ್ಲ ಆ ದೇಶಕ್ಕೆ. ಬರಬೇಕಾದ್ರೂ ನೈಟ್ ಟೈಮೇ, ಡೇ ಟೈಮು ಹಿಡಿಯೋಕ್ಕಾಗಲ್ಲ. ಇದು ಈ ವ್ಯೂ ಏನೈತೆ, ಇದು ಬ್ಯಾಂಕಾಕ್ ವ್ಯೂ ಲೈಟಿಂಗ್ಸು ಕಾಣ್ತಾ ಇರುವಂಥದ್ದು. ನಿದ್ದೆಗಣ್ಣು ಅದು ಎದ್ದು ಹಿಡಿದಿದ್ದು ಆ ಮೂಮೆಂಟ್ಗೆ ಇನ್ನೇನೋ ಇಳಿತಾ ಐತೆ ಅನ್ನೋ ಮೂಮೆಂಟಲ್ಲಿ. ಈ ಥರ ಎಲ್ಲ ಮಾಮೂಲಿ ನಮ್ಮ ಗೌರ್ಮೆಂಟ್ ಬಸ್ಗಳಲ್ಲಿ ಹೆಂಗೆ ಜನಗಳು ಎಲ್ಲ ತುಂಬಿರ್ತಾರೆ ಆ ಥರ ಮಾಮೂಲಿ ಒಂದು ಪ್ರತಿಯೊಂದು ಎಲ್ಲ ಟಿಕೆಟ್ ಹೌಸ್ಫುಲ್ ಆದಮೇಲೆ ಫ್ಲೈಟು ಎಲ್ಲ ಹತ್ಕೊಂಡು ಇಳಿಯುವಂಥದ್ದು ಈ ಥರ ಇರ್ತದೆ. ಆಮೇಲೆ ಮಾಮೂಲಿ ಅಷ್ಟು ಸಖತ್ತಾಗೆಲ್ಲ ವಾಯ್ಸು ಕೊಡೋಕ್ಕಾಗಲ್ಲ, ಗೊತ್ತಾದ ಮಟ್ಟಕ್ಕೆ ಹೇಳ್ತೀನಿ. ಅಲ್ಲಿಂದ ಇಳಿದು ಇದು ಈ ಥರ ಸಖತ್ತಾಗಿರ್ತದೆ. ಹಿಂಗೆ ಇಳಿಯುವಂಥದ್ದು. ಇಲ್ಲಿಗೆ ಬಂದದ್ದು ಒಂದು 6:30 ಆಗೋಯ್ತು. ಒಟ್ಟಿನಲ್ಲಿ 6:30 ಆಯಿತು ನಾವು ಇಲ್ಲಿ ಬಂದು ಇಳಿದಾಗ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇಲ್ಲಿಗೂ ನಮ್ಮ ಇಂಡಿಯಾ 8 ಗಂಟೆ ಇದ್ದರೆ ಇಲ್ಲಿ 9:30 ಇರುತ್ತೆ ಟೈಮು. 1:30 ಗಂಟೆ ಡಿಫ್ರೆನ್ಸ್ ಇರುತ್ತೆ. ಬ್ಯಾಂಕಾಕ್ಗೂ ನಮ್ಮ ಇಂಡಿಯಾಗೂ 1:30 ಗಂಟೆ ಡಿಫ್ರೆನ್ಸ್ ಇರುತ್ತೆ. ಇದು ಏರ್ಪೋರ್ಟು, ಬ್ಯಾಂಕಾಕ್ ಏರ್ಪೋರ್ಟು. ಇದು ಹಳೆ ಏರ್ಪೋರ್ಟ್ ಅಂತೆ. ಅಂದರೆ ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೊಸ ಏರ್ಪೋರ್ಟ್ ಅಂತೆ. ಅದನ್ನು ಖಂಡಿತ ತಿಳಿಸ್ತೀನಿ. ಈ ಏರ್ಪೋರ್ಟಲ್ಲಿ ಈಗ ಬರ್ತಾರೋದು. ಇಲ್ಲಿ ಟ್ಯಾಕ್ಸಿ, ಇಲ್ಲಿಂದ ಟ್ಯಾಕ್ಸಿಗೆ ಹೋಗಬೇಕು, ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ವೆಂಕಟೇಶಣ್ಣವರು ತಿಳಿಸ್ಕೊಡ್ತಾರೆ. ವೆಂಕಟೇಶಣ್ಣವರು ಯಾಕೆಂತಂದರೆ ಸುಮಾರು ಒಂದು 30-40 ದೇಶನ ಅವರು ವೆಂಕಟೇಶಣ್ಣವರು ಸುತ್ತಿರೋದ್ರಿಂದ ಹೆಂಗೆ ಹೋಗಬೇಕು ಬರಬೇಕು ಎಲ್ಲನೇ ಅವರೇ ನಮಗೆ ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಡುವಂಥದ್ದು. ಅವರೇ ಮಾರ್ಗದರ್ಶಕರು. ಮತ್ತು ಅವರೇ ನಮಗೆ ಈಗ ನಾವೇನಾದ್ರು ಇಷ್ಟು ಒಂದು 4-5 ಫ್ಲೈಟ್ ಹತ್ತೀವಿ ಅಂದರೆ ಕಾರಣಕರ್ತರು ನಮ್ಮ ಮಾಗಡಿ ವೆಂಕಟೇಶಣ್ಣವರೇ. ಕ್ರೆಡಿಟ್ ಎಲ್ಲ ವೆಂಕಟೇಶಣ್ಣವ್ರಿಗೆ ಸೇರಬೇಕು. ಇಲ್ಲಿಂದ ಹೊರಟಿದ್ದು. ಈಗ ಇದು ಇಲ್ಲಿ ಸೀಲ್ ಹೊಡಿತಾರೆ. ನಮ್ಮ ಏನು ನಮ್ಮದು ಪಾಸ್ಬುಕ್ ಇರುತ್ತೆ, ನಾವು ಇಂಡಿಯಾದಲ್ಲಿ ಒಂದು ಸೀಲ್ ಹೊಡೆದಿರ್ತಾರೆ, ಇವರು ಇಂಥ ದೇಶಕ್ಕೆ ಹೋಗ್ತಾವ್ರಿ ಅಂತ. ಮತ್ತು ಇಲ್ಲೂ ಕೂಡ ಒಂದು ಸೀಲ್ ಬರುತ್ತೆ, ನಮ್ಮ ದೇಶಕ್ಕೆ ಅವರು ತಲುಪಿದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಅದಾದಮೇಲೆ ಇಲ್ಲಿ ನಾವು ಟ್ಯಾಕ್ಸಿ ಫಾರ್ಚುನರಲ್ಲಿ ಇವರು ಕರ್ಕೊಂಡು ಹೋಗ್ತಾ ಇರುವಂಥದ್ದು.
ಈಗ ಬ್ಯಾಂಕಾಕ್ ಸಿಟಿ ನಾವು ಎಲ್ಲಿ ರೂಮ್ ಮಾಡಿರ್ತೀವಿ ಅಲ್ಲಿಗೆ ತಲುಪ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇದು ಬ್ಯಾಂಕಾಕ್ ಸಿಟಿ ಈಗ ನೋಡ್ತಾ ಇರುವಂಥದ್ದು. ಮುಂದಕ್ಕೆ ಹಂಗೆ ಏನೋ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿರಲ್ಲ, ಮಾಮೂಲಿ ಅಲ್ಲಿ ಏನೋ ನಾವು ಮಾತಾಡಿರ್ತೀವಿ ಆ ಸೌಂಡೇ ಬರ್ತಾ ಇರುತ್ತೆ. ನೋಡಿ ಹಂಗೆ ನಾವು ಈ ಕಾರಲ್ಲಿ ಫಾರ್ಚುನರ್ ಕಾರಲ್ಲಿ ನಾವು ಪ್ಲೇಸ್ಗೆ ಹೋಗ್ತಾ ಇದ್ವಲ್ಲ, ಅದೇ ಸೌಂಡ್ ಇರುತ್ತೆ ಅಲ್ಲಿ. ಏನು ಸೌಂಡ್ ಬಂದಿರುತ್ತೋ ಅದಿರುತ್ತೆ. ನಾವು ಬ್ಯಾಕ್ಗ್ರೌಂಡ್ ವಾಯ್ಸು ಇಲ್ಲಿಗೆ ಒಂದು ಲಾಸ್ಟ್ ಮಾಡ್ತೀನಿ. ಅಂದರೆ ಬ್ಯಾಂಕಾಕ್ ಸಿಟಿನ ತೋರುವಂಥದ್ದು. ಇಲ್ಲಿ ಪೆಟ್ರೋಲ್ ದರ ಏನಿರುತ್ತೆ ಏನು ಮಾಹಿತಿನ ಸಂಪೂರ್ಣವಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಕಡಿಮೆ ಇರುತ್ತೆ, ಒಂದು 40-50 ಚಿಲ್ಲರೆ ಏನೋ ಇರುತ್ತೆ ಅನ್ಕೋತೀನಿ. ಸಿಟಿ ವೀಡಿಯೋಸ ಹಂಗೆ ನಾವು ಕಾರ್ ಒಳಗಡೆ ಕೂತ್ಕೊಂಡು ಇಟ್ಕೊಂಡು ಹೋಗ್ತಾ ಇರುವಂಥದ್ದು. ಅದನ್ನು ಹಂಗೆ ನೋಡಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ. ಏನೋ ಬಿಲ್ಡಿಂಗ್ ಟ್ರಾಫಿಕ್ ಹೆವಿ. ಅಲ್ಲೇಯೋ ಬೆಂಗಳೂರಲ್ಲೂ ಹಂಗೆ ಹೇಳ್ಬೋಣ, ಟ್ರಾಫಿಕ್ಕು ಅಣ್ಣ. ಎಲ್ಲಿಂದ ಎಲ್ಲಿ ಗಂಟ ನೋಡ್ತಾವ್ನಿ ನಾನು, ಜನವೇ ಇಲ್ವಲ್ಲ ಅಣ್ಣ. ಹಂಗೆ ಇಲ್ಲೆಲ್ಲ ಬೇಗ ಇದೇಳಲ್ಲ ಎಲ್ಲ ಇಲ್ಲ ನೈಟ್ ತರ ಒಂಥರ ಇದು ಸಿಟಿಗಳು. ಓಹೋ, ಡೇ ಕಮ್ಮಿ ಬಟ್ ಅದು ಇಷ್ಟು ಟ್ರಾಫಿಕ್ ಇರ್ತದೆ. ಟ್ರಾಫಿಕ್ ಐತೆ ಅಷ್ಟೇ, ಗಾಡಿಗಳು ಓಡಾಡ್ತವೆ. ಜನ ಎಲ್ಲೋ ಬೆಳ್ಳಗೆ ಒಬ್ಬೊಬ್ರು ಕಾಣ್ತಾರೆ, ಎಲ್ಲೋ ಒಬ್ಬೊಬ್ರು. ಫೈನಲ್ ಆಗಿ ಯಾವುದೋ ಸಿಟಿ ಒಟ್ಟಿನಲ್ಲಿ ಬ್ಯಾಂಕಾಕ್ ಸಿಟಿ ಮಧ್ಯ ಭಾಗ ಇರಬೇಕೇನೋ ಮೋಸ್ಟ್ಲಿ. ಇಲ್ಲಿಗೆ ಬಂದೀವಿ ಈಗ, ಇನ್ನೂ ನಾಷ್ಟ ಮಾಡಿಲ್ಲ ಏನಿಲ್ಲ, ಹೊಟ್ಟೆ ಬೇರೆ ಹಸಿತದೆ. ಇಲ್ಲೇನು ಕಡಕ್ ರೋಟಿ ತಗೊಬಂದಿದ್ದು ಅದನ್ನು ತಿನ್ನಬೇಕು. ಅದೇ ಅಲ್ಲಿ ನಮ್ಮ ಬೆಂಗಳೂರಿನಲ್ಲೇ ತಂದಿದ್ದೀಯಾ ಅದನ್ನೇ ತಿನ್ನಬೇಕು.